ಈತನ ಹೆಸರು ಆನಂದ್ ಅಂತ. ಇನ್ನು 45 ವರ್ಷ ವಯಸ್ಸು. ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡಪೈಲಗುರ್ಕಿ ಗ್ರಾಮದ ನಿವಾಸಿ. ಅಂದಹಾಗೆ ಆನಂದ್ ಪೇರೆಸಂದ್ರ ವ್ಯಾಪ್ತಿಯಲ್ಲಿರುವ ಕ್ರಷರ್ ಒಂದರ ಟಿಪ್ಪರ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ರಂತೆ. ಕಳೆದ ಶನಿವಾರದಂದು ರಾತ್ರಿ ಕೆಲಸ ಮುಗಿಸಿಕೊಂಡು ವಾಪಸ್ ಮನೆಗೆ ಬರುತ್ತಿದ್ದ ವೇಳೆ ಹಿಂಬದಿಯಿಂದ ಬಂದ ಕಾರೊಂದು ಡಿಕ್ಕಿ ಹೊಡೆದ ಘಟನೆಯೊಂದು ಚಿಕ್ಕಬಳ್ಳಾಪುರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 44ರ ಪ್ರಣವ್ ಹೋಟೆಲ್ ಮುಂಭಾಗ ರಾಮದೇವರಗುಡಿ ಗೇಟ್ನ ಸರ್ವಿಸ್ ರಸ್ತೆಯಲ್ಲಿ ನಡೆದಿತ್ತು. ಅಪಘಾತದಲ್ಲಿ ಗಂಭೀರ ಗಾಯಗಳಾಗಿದ್ದ ಆನಂದ್ನನ್ನು ಸ್ಥಳೀಯರು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿದರು. ಮೃತ ವ್ಯಕ್ತಿಯ ತಲೆಗೆ ಗಂಭೀರ ಗಾಯಗಳಾಗಿದ್ದ ಹಿನ್ನೆಲೆ ಹೆಚ್ಚಿನ ಚಿಕಿತ್ಸೆಗೆ ಎಂದು ಬೆಂಗಳೂರಿಗೆ ರವಾನಿಸಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಇನ್ನು ಆನಂದ್ಗೆ ಹೆಂಡತಿ, 2 ಮಕ್ಕಳಿದ್ದರು. ಮನೆ ಕಡೆ ತೀರಾ ಬಡತನ ಇದ್ರೂ ಟಿಪ್ಪರ್ ಡ್ರೈವರ್ ಆಗಿ ಕೆಲಸ ಮಾಡಿಕೊಂಡು ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ರಂತೆ. ಆದರೆ ದುರದೃಷ್ಟಕರ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಇನ್ನು ದುಃಖದ ನಡುವೆಯೂ ಮೃತ ವ್ಯಕ್ತಿಯ ಆಸೆಯಂತೆ ಕುಟುಂಬಸ್ಥರು ಮಹತ್ವದ ನಿರ್ಧಾರ ಕೈಗೊಂಡಿದ್ದಾರೆ. ಮೃತರ ಅಂಗಾಂಗಗಳನ್ನು ದಾನ ಮಾಡಿದ ಕುಟುಂಬ ಹಲವು ಜೀವಗಳನ್ನು ಉಳಿಸುವ ಮೂಲಕ ಮಾನವೀಯತೆ ಮೆರೆದರು. ವೈದ್ಯರ ಪ್ರಕಾರ ಮೃತರ ಪ್ರಮುಖ ಅಂಗಾಂಗಗಳನ್ನು ಅಗತ್ಯವಿರುವ ರೋಗಿಗಳಿಗೆ ಹಂಚಲಾಗುತ್ತದೆ. ಕುಟುಂಬದ ಈ ನಿರ್ಧಾರಕ್ಕೆ ಸಾರ್ವಜನಿಕರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಒಟ್ಟಾಗಿ ಬಿಟ್ಟಿದ್ದಾರೆ. ಅಲ್ಲಿಂದ ಚಿಕ್ಕಬಳ್ಳಾಪುರ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರೆ ಇಲ್ಲಾಗಲ್ಲ, ನೀವು ಬೆಂಗಳೂರಿಗೆ ಹೋಗ್ಬಿಟ್ಟು ಅಂತ ಅಂದ್ಬಿಟ್ಟು ಬೆಂಗಳೂರಿಗೆ ಕಳಿಸಿದ್ದಾರೆ. ನಿಮ್ಹಾನ್ಸ್ಗೆ ಹೋಗಿ ಅಂತ ಹೇಳಿದ್ದಾರೆ. ಅಲ್ಲಿ ಹೋಗಿ ನಿಮ್ಹಾನ್ಸಲ್ಲಿ ವಿಚಾರಿಸಿದಾಗ ಅಲ್ಲಿ ಅಡ್ಮಿಟ್ ಮಾಡ್ಕೊಳ್ಳೋಕ್ಕೆ ಬೆಡ್ಗಳಿಲ್ಲಪ್ಪ ಅಂತೇಳಿ ಅಲ್ಲಿಂದ MS ರಾಮಯ್ಯ ಹಾಸ್ಪಿಟ್ಲಿಗೆ ಬಂದಿದ್ದಾರೆ. ಅಲ್ಲೂ ಇದೇ ಸಮಸ್ಯೆ ಆಯಿತು. ಬೆಡ್ಗಳ ಸಮಸ್ಯೆಯಿಂದ ಮತ್ತೆ ಅದೇ ರಾತ್ರಿ ಇನ್ನೊಂದು ಪ್ರೊಲೈಫ್ ಹಾಸ್ಪಿಟ್ಲ್ ಅಂತ ಬಂದು ಅಲ್ಲಿ ಒಂದು ದಿನ ಇದ್ದು ಅಲ್ಲಿಂದ ಬೇರೆ ದೊಡ್ಡ ಹಾಸ್ಪಿಟ್ಲು ಕಿಮ್ಸ್ ಹಾಸ್ಪಿಟ್ಲು ಮಹದೇವಪುರದಲ್ಲಿದೆ, ಅಲ್ಲಿ ಅಡ್ಮಿಟ್ ಮಾಡಿಸಿದ್ರು. 3 ದಿನಗಳ ಕಾಲ ಅವರು ಚಿಕಿತ್ಸೆ ತೊಗೊಂಡ್ರು. ಚಿಕಿತ್ಸೆ ಆಗಲಿಲ್ಲ ಅವ್ರಿಗೆ. ಅದಾದಮೇಲೆ ಇನ್ನು ಡಾಕ್ಟ್ರೆಲ್ಲ ಇನ್ನು ಆಗಲ್ಲಪ್ಪ, ಆಲ್ಮೋಸ್ಟ್ ಇದಾಗಿದೆ ಅಂದಾಗ ನಮ್ಮ ಅಣ್ಣ ಅದು ಯಾವಾಗಲೂ ಹೇಳ್ತಾ ಇದ್ದಾರೆ, ನಮ್ಮ ಕಡೆಯಿಂದ ಏನಾದರೂ ಬೇರೆಯವ್ರಿಗೆ ಅನುಕೂಲ ಮಾಡಬೇಕು, ನಾವು ಯಾವತ್ತೂ ಬೇರೆ ತೊಂದರೆ ಮಾಡಬಾರ್ದು, ನಾವು ಚೆನ್ನಾಗಿ ಇದು ಮಾಡಬೇಕು ಅಂತ. ಸೊ ಅವಾಗ ನಾವು ಮನೆಯವರೆಲ್ಲ ಇದು ಮಾಡಿಕೊಂಡು ಅವ್ರ ಅಂಗಾಂಗಗಳನ್ನೆಲ್ಲನೂ ನಾವು ಬೇರೆಯವ್ರಿಗೆ ಜೀವ ಉಳಿಸೋಣ ಅಂತಂದ್ಬಿಟ್ಟು ದಾನ ಮಾಡಿದ್ದೀವಿ. ಸುಮಾರು ಒಂದು 15ರಿಂದ 20 ಜನ ಉಳಿತಾರೆ ಸರ್ ಫ್ಯೂಚರಲ್ಲಿ. ಈಗ ಕಣ್ಣುಗಳಾಗಿರ್ಬೋದು, ಚರ್ಮ ಇದು ಮಾಡಿದ್ದಾರೆ, ಲಿವರ್ ಇದು ಮಾಡಿದ್ದಾರೆ, ಹೃದಯನ ಇದು ಮಾಡಿದ್ದಾರೆ, ಲಂಗ್ಸು, ಈ ಥರ ಎಲ್ಲನೂ ಮಕ್ಕಳಿಗೆ ಯೂಸ್ ಆಗೋಂಥದ್ದು ಹಾರ್ಟ್ ವ್ಯಾಲ್ವ್ಸು ಇದೆಲ್ಲನೂ ಯೂಸ್ ಆಗುತ್ತೆ ಸರ್. ಒಟ್ಟಾರೆಯಾಗಿ ಸಾವಿನಿಂದ ಕುಟುಂಬಕ್ಕೆ ದುರ್ಘಟನೆ ನೋವು ತಂದರೂ ಅಂಗಾಂಗ ದಾನದಿಂದ ಈ ಕುಟುಂಬ ಹೊಸ ಜೀವಗಳಿಗೆ ಆಶಾಕಿರಣವಾಗಿದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.